ಸ್ನೇಹಿತರೆ, ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸರ ಫಾರೆಸ್ಟ್ ವಾಚರ್ಸ್ ಅರಣ್ಯ ವೀಕ್ಷಕರ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತೇಳಿ ಕಂಟಿನ್ಯೂಸ್ ಆಗಿ ನಾನು ಟೆಲಿಗ್ರಾಮ್ದಾಗತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇನ್ಸ್ಟಾಗ್ರಾಮ್ದಾಗತ್ತು ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ನೋಡ್ರಿ, ಫಿಸಿಕಲ್ ಬಗ್ಗೆ ಕೇಳತ್ತಿದ್ರಿ, ಮತ್ತು ಫಿಸಿಕಲ್ ಕಟ್ಟಪ್ ಬಗ್ಗೆ ಕೇಳತ್ತಿದ್ರಿ. ಸರ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ನಾವು ಫಿಸಿಕಲ್ ಸ್ಟಾರ್ಟ್ ಮಾಡಬೇಕ್ರಿ, ಈ ರೀತಿಯಾಗಿ ಕೂಡ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಕೊಟ್ಟನ, ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಯಾಕಂದ್ರೆ ನೋಡ್ರಿ, 1:20 ಅಂತ ಫಿಸಿಕಲ್ ಲಿಸ್ಟ್ ಬಿಟ್ಟರಂದ್ರೆ ಆ PDF ಡೈರೆಕ್ಟ್ ಅಲ್ಲಿ ಶೇರ್ ಮಾಡತ್ತನು. ಮತ್ತು ನೋಡ್ರಿ, ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ಇಟ್ಟಿರ್ತನು, ಕಮೆಂಟ್ಸ್ ಕೂಡ ಮಾಡ್ಬೋದು. ಹಂಗೆ ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ 1:20 ಅಂತ ಫಿಸಿಕಲ್ ಲಿಸ್ಟ್ ಬಿಡ್ತಾರ. ನೆಕ್ಸ್ಟ್ ನೋಡ್ರಿ, ತಾತ್ಕಾಲಿಕ ಆಯ್ಕೆ ಬಿಟ್ಟು ಮತ್ತು ಫೈನಲ್ ರಿಸಲ್ಟ್ ಈ ರೀತಿಯಾಗಿ ನೆಕ್ಸ್ಟ್ ಪ್ರೊಸೆಸ್ ಇರ್ತೈತಿ. ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಈಗ ನೋಡ್ರಿ, ಫಾರೆಸ್ಟ್ ವಾಚರ್ಸ್ ಇದ್ರ ಬಗ್ಗೆ ಬರ್ದಾದ್ರೆ ನೋಡ್ರಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಯಾವಾಗಂದ್ರೆ 1/8/2026 ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಕೊನೆಯ ದಿನಾಂಕ 31/8/2026. ಇವತ್ತು ಡೇಟ್ ನೋಡ್ರಿ 25. ಇನ್ನು ಎಷ್ಟು ದಿನ ಟೈಮಿಂಗ್ ಇರ್ತಂದ್ರೆ ಕೇವಲ 6 ದಿನ ಟೈಮಿಂಗ್ ಇದ್ದಿರ್ತೈತಿ. ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಜಸ್ಟ್ ನೋಡ್ರಿ, 18 ವರ್ಷ ಆಗಿ 10ನೇ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡೋಕೆ ಎಲಿಜಿಬಲ್. ಮೇಲ್ ಫಿಮೇಲ್ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ. ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಈಗ ನೋಡ್ರಿ, ಕಟಪ್ ಬಗ್ಗೆ ಕೇಳತ್ತಿದ್ರಿ, ಫಿಸಿಕಲ್ ಕಟಪ್ ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನಿ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ನೋಡ್ರಿ, ಲಾಸ್ಟ್ ಕಲ್ಪರ್ ಮಾಡಿದಾಗ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಕಲ್ಪರ್ ಮಾಡಿದ್ರು ಅಂದ್ರೆ ಟೋಟಲ್ ಆಗಿ 310 ವೇಕೆನ್ಸಿಗಳನ್ನ ಕಲ್ಪರ್ ಮಾಡಿದ್ರು. ಅವಾಗ ಲೋಯೆಸ್ಟ್ ಎಲ್ಲಿ ನಿಂತಿತ್ತಂದ್ರೆ ಮಂಗಳೂರು ನೋಡ್ರಿ, ಲೋಯೆಸ್ಟ್ ನಿಂತಿತ್ತು. ಎಷ್ಟಂದ್ರೆ 87 ಮಾರ್ಕ್ಸ್ ಯಾರ್ದೆಲ್ಲ ಆಗಿತ್ತು ಅಂತ ವಿದ್ಯಾರ್ಥಿಗಳೆಲ್ಲ ಫಿಸಿಕಲ್ಗೆ ಸೆಲೆಕ್ಟ್ ಆಗಿದ್ರು. ಲಾಸ್ಟ್ ಕಲ್ಪರ್ ಮಾಡಿದಾಗ 87 310 ವೇಕೆನ್ಸಿ ಇದ್ದು. ಅವಾಗ ಈ ಸಲ ನೋಡ್ರಿ ಟೋಟಲ್ ಆಗಿ 775 ವೇಕೆನ್ಸಿ ಇದಾವೆ. 750 ಫ್ರೆಷರ್ಸ್ ಪ್ಲಸ್ 25 ಬ್ಯಾಕ್ಲಾಗ್ ವೇಕೆನ್ಸಿ, ಟೋಟಲ್ ಆಗಿ 775 ವೇಕೆನ್ಸಿ. ಈ ಸಲ ನೋಡ್ರಿ ಕಟಪ್ ಬಗ್ಗೆ ಕೇಳತ್ತಿದ್ರಿ. ಇಲ್ಲಿ ಕಟಪ್ ಬಗ್ಗೆ ನೋಡ್ರಿ ನಿಖರವಾಗಿ ಇಷ್ಟ ನಿಲ್ತದೆ ಅಂತ ಹೇಳಿ ಎಕ್ಸಾಕ್ಟ್ ಯಾರಿಗೂ ಹೇಳಕ್ ಬರಂಗಿಲ್ಲ. ಓನ್ಲಿ ಸೇಫ್ ಸ್ಕೋರ್ ಹೇಳ್ಬೋದು. ಇಲ್ಲಿ ನೋಡ್ರಿ 85+ ಆಗಿತ್ತಂದ್ರೆ ಫಿಸಿಕಲ್ ನೋಡ್ರಿ ಸೇಫ್ ಸ್ಕೋರ್ ಇದ್ದಂಗೆ 1:1 ಫಿಸಿಕಲ್ ಲಿಸ್ಟ್ ಬಿಟ್ಟಾಗ. ಯಾಕಂದ್ರೆ ನೋಡ್ರಿ ಲಾಸ್ಟ್ ಕಲ್ಪರ್ ಮಾಡಿದಕ್ಕಿಂತ ಈ ಸಲ ನೋಡ್ರಿ ವೇಕೆನ್ಸಿ ಜಾಸ್ತಿ ಇದಾವೆ. ಒಂದೇದ ಟೋಟಲ್ ಆಗಿ 775 ವೇಕೆನ್ಸಿ ಇದಾವೆ. ಅವಾಗ 310 ವೇಕೆನ್ಸಿ ಇದ್ದು. 85+ ಯಾರ್ದು ಇದಿರ್ತೈತಿ ಅಂತ ವಿದ್ಯಾರ್ಥಿಗಳು ಎಲ್ಲ ಏನೈತಿ ಸೇಫ್ ಸ್ಕೋರ. ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು, ಸರ್ ನಮ್ದು 70 ಆಗೈತ್ರಿ, ಫಿಸಿಕಲ್ ಬರ್ಬೋದನ್ರಿ, ಈ ರೀತಿಯಾಗಿ ಕೂಡ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ಫಿಸಿಕಲ್ ಯಾವ ರೀತಿಯಾಗಿ ಕರಿತಾರಂದ್ರೆ ಸರ್ಕಲ್ ವೈಸ್ ಕಟಪ್ ನಿಲ್ತೈತಿ. ಒಂದೇದ ಈಗ ಯಾವುದೇ ಒಂದು ಸರ್ಕಲ್ ತೆಗೆದುಕೊಳ್ರಿ, ಈಗ ಮಂಗಳೂರು ಸರ್ಕಲ್ ತೆಗೆದುಕೊಳ್ಳ್ರಿ. ಅಲ್ಲಿ ಮಂಗಳೂರೊಳಗೆ ಸರ್ಕಲ್ದಾಗ ಒಂದೇದ ಎಷ್ಟು ವೇಕೆನ್ಸಿ ಖಾಲಿ ಅದಾವ, ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಯಾರು ಅದ್ರ ಮೇಲೆ ಡಿಪೆಂಡ. ಇಲ್ಲಿ ಮಂಗಳೂರೊಳಗೆ ಈ ಸಲ ನೋಡ್ರಿ ವೇಕೆನ್ಸಿ ಜಾಸ್ತಿ ಇದ್ದು ಅಂದ್ರೆ ಅಪ್ಲಿಕೇಶನ್ ಕಡಿಮೆ ಹಾಕಿದ್ರಂದ್ರೆ 1:1 ಫಿಸಿಕಲ್ ಲಿಸ್ಟ್ ಬಿಟ್ಟಾಗ ನಿಮ್ಗೆ ನೋಡ್ರಿ 60 ಆಗಿತ್ತಂದ್ರೂ ಬರ್ಬೋದು. ಅಪ್ಲಿಕೇಶನ್ ಮೇಲೆ ಡಿಪೆಂಡ. ಅದಕ್ಕಾಗಿ ನೋಡ್ರಿ, ಆದಷ್ಟು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ಟೆಲಿಗ್ರಾಮ್ದಾಗ ಮೆಸೇಜ್ ಮಾಡತ್ತಿದ್ರೆ 90+ ಆದ್ರೆ ಅಷ್ಟ ಫಿಸಿಕಲ, 95+ ಆದ್ರೆ ಅಷ್ಟ ಫಿಸಿಕಲ. ಇಲ್ಲಿ ನೋಡ್ರಿ, ಯಾರಿಗೂ ಅಷ್ಟೇನೈತಿ ನಿಖರವಾಗಿ ಯಾರಿಗೂ ಗೊತ್ತಿರಂಗಿಲ್ಲ. ಓನ್ಲಿ ಎಕ್ಸೆಪ್ಟೆಡ್ ಆಗಿ ಹೇಳ್ಬೋದು. ನಾನು ಹೇಳತ್ ನೋಡ್ರಿ 85+ ಏನೈತಿ ಸೇಫ್ ಸ್ಕೋರ. ಇಲ್ಲಿ ನೋಡ್ರಿ ಸರ್ಕಲ್ ವೈಸ್ ಅಲ್ಲಿ ಅಪ್ಲಿಕೇಶನ್ ಎಷ್ಟು ಹಾಕಿರ್ತಾರೋ ಇದ್ರ ಮೇಲೆ ಡಿಪೆಂಡ. ಅಪ್ಲಿಕೇಶನ್ ನೀವು ಮಂಗಳೂರು ಸರ್ಕಲ್ಗಿನ ಮಿಸ್ ಆಗಿ ಅಪ್ಲಿಕೇಶನ್ ಹಾಕಿದ್ರಂದ್ರೆ ಅಲ್ಲಿ ವೇಕೆನ್ಸಿ ಜಾಸ್ತಿ ಇದ್ದು ಅಂದ್ರೆ ಪೈಪೋಟಿ ಕಡಿಮೆ ಇತ್ತಂದ್ರೆ 1:1 ಫಿಸಿಕಲ್ ಲಿಸ್ಟ್ ಬಿಟ್ಟಾಗ ನೋಡ್ರಿ ಸೆಲೆಕ್ಷನ್ ಆಗ್ಬೋದು. ಈ ರೀತಿಯಾಗಿ ಕೂಡ ಹಾಕಿರ್ತೈತಿ. ಸೊ ಅದಕ್ಕಾಗಿ ನೋಡ್ರಿ ಅಪ್ಲಿಕೇಶನ್ ಫೀಸ್ ಕಡಿಮೆ ಐತಿ. ಆದಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ನೋಡ್ರಿ ಕಮೆಂಟ್ಸ್ ಮಾಡ್ಬೋದು ಇದ್ರ ಬಗ್ಗೆ ಎನಿ ಡೌಟ್ಸ್. ಮತ್ತು ಫಿಸಿಕಲ್ ಬಗ್ಗೆ ನೋಡ್ರಿ ಲಾಸ್ಟ್ ನಿಮಗೆ ವಿಡಿಯೋ ಮಾಡಿ ತಿಳಿಸಿನ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ ಮೇಲ್ಗೆ ಫಿಮೇಲ್ಗೆ ಸೇಮ್ ಇರ್ತೈತಿ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ ಸೇಮ್ ಇರ್ತೈತಿ, ಆದರೆ ಒಂದೊಂದು ಏನೈತಿ ಚೇಂಜ, ಟೈಮಿಂಗ್ಗಳಿಗೆ ಚೇಂಜ. ಈ ರೀತಿಯಾಗಿ ಕೂಡ ಫಿಸಿಕಲ್ದಲ್ಲಿ ಸ್ವಲ್ಪ ಏನೈತಿ ವೇರಿಯೇಷನ್ ಐತಿ. ಇಲ್ಲಿ ನೋಡ್ರಿ ಫಿಸಿಕಲ್ದಾಗ ಮೇಲ್ ನೋಡ್ರಿ 163 ಸೆಂಟಿಮೀಟರ್ ಹೈಟ್ ಇರಬೇಕು. ಮೇಲ್ 163 ಸೆಂಟಿಮೀಟರ್, ಫಿಮೇಲ್ ನೋಡ್ರಿ 150 ಸೆಂಟಿಮೀಟರ್ ಇತ್ತಂದ್ರೆ ಅಪ್ಲೈ ಮಾಡೋಕೆ ಎಲಿಜಿಬಲ್. ಹೈಟ್ ನೋಡ್ರಿ 163 ಸೆಂಟಿಮೀಟರ್ ಮೇಲ್, ಫಿಮೇಲ್ 150 ಸೆಂಟಿಮೀಟರ್ ಫಿಮೇಲ್. ನೆಕ್ಸ್ಟ್ ನೋಡ್ರಿ ಚೆಸ್ಟ್ ನಾರ್ಮಲ್ 75+ 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು, ಓನ್ಲಿ ಮೇಲ್ಸ್. ನೋಡ್ರಿ ಫಿಮೇಲ್ದವ್ರು KG 40 kg ಇರಬೇಕು. ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳ್ಬೋದು, ಸರ್ KG ಜಾಸ್ತಿ ಇತ್ತಾನ ಬರ್ತೈತ್ರಿ. ನೋಡ್ರಿ ಜಾಸ್ತಿ ಇತ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಕಡಿಮೆ ಇರಬಾರ್ದು. ಇಲ್ಲಿ ನೋಡ್ರಿ ಎಷ್ಟು KG ಕೊಟ್ಟಾರಂದ್ರೆ 40 kg ಕೊಟ್ಟಾರು. ಇಲ್ಲಿ 30 kg 35 kg ಇತ್ತಂದ್ರೆ ರಿಜೆಕ್ಷನ್ ಮಾಡಬಹುದು.
40 kg ಮೇಲೆ ಇದ್ರೆ ನಡಿತೈತಿ, 40 kg ಒಳಗೆ ಇರಬಾರ್ದು. ನೆಕ್ಸ್ಟ್ ನೋಡ್ರಿ ಐ ಚೆಕಪ್ ಇರ್ತೈತಿ 6/6 6/9 ಐ ಚೆಕಪ್ ಇರ್ತೈತಿ. ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಇರ್ತೈತಿ 1600 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಪುರುಷರಿಗೆ 7 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ, ಪುರುಷರಿಗೆ 1600 ಮೀಟರ್. ಮತ್ತು ಮಹಿಳೆಯರಿಗೆ 1000 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ, ಅವ್ರಿಗೆ 6 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ರನ್ನಿಂಗ್ ನೋಡ್ರಿ ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ಕವರ್ ಮಾಡ್ತೀರಿ, ಯಾಕಂದ್ರೆ ನೋಡ್ರಿ ಟೈಮಿಂಗ್ ಜಾಸ್ತಿ ಐತಿ, ಆಲ್ಮೋಸ್ಟ್ ಕವರ್ ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ ಇದು ರನ್ನಿಂಗ್ ಓನ್ಲಿ ಕ್ವಾಲಿಫೈ ಆದ್ರಿ ಅಂದ್ರೆ ನೆಕ್ಸ್ಟ್ ನೋಡ್ರಿ 5 ಟೆಸ್ಟ್ ಇರ್ತೈತಿ. ರನ್ನಿಂಗ್ ಒಳಗೆ ನೋಡ್ರಿ ಫೇಲ್ ಆದ್ರಿ ಅಂದ್ರೆ ನಿಮ್ಗೆ ನೆಕ್ಸ್ಟ್ ಟೆಕ್ಸ್ಟಿಗೆ ಏನೈತಿ ಅಲೌ ಮಾಡಂಗಿಲ್ಲ. ರನ್ನಿಂಗ್ ಪ್ರತಿಯೊಂದು ವಿದ್ಯಾರ್ಥಿಗಳು ಪಾಸ್ ಆಗಬೇಕು, ಪಾಸ್ ಆದ್ರೆ ನೆಕ್ಸ್ಟ್ ಟೆಕ್ಸ್ಟಿಗೆ ಏನೈತಿ ಅಲಾವ್ ಇರ್ತೈತಿ. ಇಲ್ಲಿ ನೋಡ್ರಿ ಟೋಟಲ್ ಆಗಿ 5 ಟೆಸ್ಟ್ ಇರ್ತೈತಿ. ನೆಕ್ಸ್ಟ್ 5 ಟೆಸ್ಟ್ ಇರ್ತೈತಿ. 5 ಟೆಸ್ಟ್ ಒಳಗೆ ನೋಡ್ರಿ 3 ಪಾಸ್ ಆಗಬೇಕು. 3 ಪಾಸ್ ಆದ್ರೆ ಅಂದ್ರೆ ಕ್ವಾಲಿಫೈ ಆದಂಗನ. ಕಡ್ಡಾಯ 3 ಇರ್ತೈತಿ. ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ಸ್ ಏನಂದ್ರೆ ಸರ್ ಅಲ್ಲಿ ಚೂಸ್ ಆಪ್ಷನ್ ಇರ್ತೈತಿನ, ಚಾಯ್ಸಿಂಗ್ ಆಪ್ಷನ್. ಇಲ್ಲಿ ನೋಡ್ರಿ 5 ನೀವು ಏನೈತಿ ಫಿಸಿಕಲ್ ಅಟೆಂಡ್ ಆಗ್ಬೋದು, 5 ಫಿಸಿಕಲ್ ಅಟೆಂಡ್ ಆಗ್ಬೋದು. 5ರೊಳಗೆ ನೋಡ್ರಿ 3 ಕ್ವಾಲಿಫೈ ಆಗ್ಬೇಕು ಇಷ್ಟ. 5 ಫಿಸಿಕಲ್ ಅಟೆಂಡ್ ಆಗ್ಬೋದು, 5ರೊಳಗೆ ನೀವು 3 ಪಾಸ್ ಆದ್ರೆ ಅಂದ್ರೆ ಕ್ವಾಲಿಫೈ ಆದಂಗನ. ಇಲ್ಲಿ ನೋಡ್ರಿ ಮೇಲ್ದ 100 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ, 15 ಸೆಕೆಂಡ್ ಟೈಮಿಂಗ್ ಇದ್ದಿರ್ತೈತಿ. ಫಿಮೇಲ್ ನೋಡ್ರಿ 18.5 ಸೆಕೆಂಡ್ ಟೈಮಿಂಗ್ ಇದ್ದಿರ್ತೈತಿ. ರನ್ನಿಂಗ್ ಬಗ್ಗೆ ಆಯ್ತು. ನೆಕ್ಸ್ಟ್ ನೋಡ್ರಿ ಹೈ ಜಂಪ್ ಇದ್ದಿರ್ತೈತಿ 1.20 ಮೀಟರ್ ಮೇಲ್ದು ಇದ್ದಿರ್ತೈತಿ. ಫಿಮೇಲ್ ನೋಡ್ರಿ 0.90 ಮೀಟರ್ ಹೈ ಜಂಪ್ ಇರ್ತೈತಿ. ನೆಕ್ಸ್ಟ್ ನೋಡ್ರಿ ಲಾಂಗ್ ಜಂಪ್ ಇರ್ತೈತಿ 3.80 ಮೀಟರ್ ಮೇಲ್ದು ಇರ್ತೈತಿ. ಫಿಮೇಲ್ದ 2.50 ಮೀಟರ್ ಫಿಮೇಲ್ದವ್ರದ್ದು ಇರ್ತೈತಿ. ನೆಕ್ಸ್ಟ್ ನೋಡ್ರಿ 800 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಪುರುಷರಿಗೆ 2 ನಿಮಿಷ 50 ಸೆಕೆಂಡ್ ಟೈಮಿಂಗ್. ಫಿಮೇಲ್ದಾಗ ನೋಡ್ರಿ 800 ಮೀಟರ್ ಇರಂಗಿಲ್ಲ, 200 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ಅವ್ರಿಗೆ 40 ಸೆಕೆಂಡ್ ಟೈಮಿಂಗ್ ಇದ್ದಿರ್ತೈತಿ. ನೆಕ್ಸ್ಟ್ ನೋಡ್ರಿ ಶಾರ್ಟ್ ಪುಟ್ ಇರ್ತೈತಿ. ಮೇಲ್ ನೋಡ್ರಿ 16 LB ಇದ್ದಿರ್ತೈತಿ, ಫಿಮೇಲ್ದವ್ರದ 8 LB ಇದ್ದಿರ್ತೈತಿ. ಇಲ್ಲಿ 5.60 ಮೀಟರ್ ಏನೈತಿ ಮೇಲ್ದ ಇದ್ದಿರ್ತೈತಿ. 3.76 ಮೀಟರ್ ಶಾರ್ಟ್ ಪುಟ್ ಮಾಡ್ಬೇಕಾಕೈತಿ ಫಿಮೇಲ್ದವ್ರದ್ದು. ಇಷ್ಟು ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನು ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಬಹುದು. ಎನಿ ಡೌಟ್ಸ್ ನಿಮಗೆ ನಾನು ನೋಡ್ರಿ ಸ್ಟಾರ್ಟಿಂಗನೇ ಹೇಳಿನು ಕಟ್ ಆಫ್ ಬಗ್ಗೆ ನೋಡ್ರಿ ನಿಖರವಾಗಿ ಅರಿವು ಕೂಡ ಗೊತ್ತಿರಂಗಿಲ್ಲ, ಓನ್ಲಿ ಎಕ್ಸೆಪ್ಟೆಡ್ ಆಗಿ ಹೇಳ್ಬೋದು ಇಷ್ಟಾದ್ರೆ ಫಿಸಿಕಲ್ ಬರ್ಬೋದು ಅಂಥೇಳಿ. ಯಾಕಂದ್ರೆ ನೋಡ್ರಿ ಸರ್ಕಲ್ ವೈಸ್ ಅಲ್ಲಿಯೇ ಅಪ್ಲಿಕೇಶನ್ ಎಷ್ಟು ಹಾಕಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಕೈತಿ. ಮಿಸ್ ಆಗಿ ನೀವು ಮಂಗಳೂರು ಸರ್ಕಲ್ಗೆ ಹಾಕಿದ್ರಿ, ವೇಕೆನ್ಸಿ ಜಾಸ್ತಿ ಇದ್ದು ಅಂದ್ರೆ ಅಪ್ಲಿಕೇಶನ್ ಕಡಿಮೆ ಇದ್ದು ಅಂದ್ರೆ 1ರಷ್ಟು ಫಿಸಿಕಲ್ ಲಿಸ್ಟ್ ಬಿಟ್ಟಾಗ ಬರೋ ಚಾನ್ಸಸ್ ಇರ್ಬೋದು. ಈ ರೀತಿಯಾಗಿ ಕೂಡ ಕೆಲವೊಂದ್ಸಲ ಆಕೈತಿ. ಇಲ್ಲಿ 85+ ಇತ್ತಂದ್ರೆ ನೋಡ್ರಿ ಸೇಫ್ ಸ್ಕೋರ್ ಇದ್ದಂಗನ. ಇಷ್ಟು ನೋಡ್ರಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದ್ರ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು, ಅಥವಾ ನೋಡ್ರಿ ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಲಿಂಕ್ ಕೂಡ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಬಂದು ನೋಡ್ಕೊರಿ. ಯಾಕಂದ್ರೆ ನೋಡ್ರಿ 1:20 ಅಂತ ಫಿಸಿಕಲ್ ಲಿಸ್ಟ್ ಬಿಟ್ಟರೆ ಇಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ, ಮತ್ತು ಕಟ್ ಆಫ್ ಎಷ್ಟು ನಿಂತಿರ್ತೈತಿ ಅದನ್ನು ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.